ಭಾರಿ ಮಳೆಗೆ ಕೆಆರ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಜಲಮಯವಾಗಿದೆ. ಮಳೆಯಿಂದಾಗಿ ವ್ಯಾಪಾರಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ನೀರು ನಿಂತು ವ್ಯಾಪಾರ ಮಾಡೋದಕ್ಕೂ ಕೂಡ ಜಾಗವಿಲ್ಲ. ಅಷ್ಟರ ಮಟ್ಟಿಗೆ ಅವ್ಯವಸ್ಥೆಯ ಆಗಿರುವಾಗಿದೆ. ನೀರು ನಿಂತು ವ್ಯಾಪಾರಕ್ಕೆ ಜಾಗ ಇಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮಳೆಗೆ ಹೂ, ಹಣ್ಣು, ತರಕಾರಿ ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಕಸದ ರಾಶಿಯಲ್ಲೇ ಕುಳಿತು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕೂಡ ಮಾರ್ಕೆಟ್ಗೆ ಹೋದಂತಹ ಸಂದರ್ಭದಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಗಿಜಿ ಅಂತ ಇರುತ್ತೆ ಮಾರ್ಕೆಟ್ ಅಂತಂದ್ರೆ. ಮತ್ತೆ ಇನ್ನು ಬೆಳಿಗ್ಗೆ ಅಂತೂ ಹೋಗ್ಬಿಟ್ರೆ ಮುಗೀತು ಕತೆ. ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ. ಮತ್ತೆ ಎಲ್ಲೆಲ್ಲಿ ಕೊಳಚೆ ನೀರಿರುತ್ತೋ ಅಲ್ಲಲ್ಲೇ ಕೂತ್ಕೊಂಡು ವ್ಯಾಪಾರಸ್ಥರು ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಆ ಒಂದು ಮಳೆ ನೀರಿಗೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಮತ್ತೆ ಮಳೆ ನೀರಿನಲ್ಲಿ ಹೂವಿನ ವ್ಯಾಪಾರಿಗಳ ಪಾಡ್ ಹೇಗಿದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಚರಣ್ ರಿಪೋರ್ಟ್ ಮಾಡಿದ್ದಾರೆ. ಸ್ಥಳದಿಂದ ನೋಡ್ತಾ ಹೋಗೋಣ. ಮಳೆರಾಯನ ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ನಲಗಿ ಹೋಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಪ್ರಮುಖ ಮಾರ್ಕೆಟ್ಗಳಲ್ಲಿ ಒಂದಾಗಿರುವಂತಹ ಕೆಆರ್ ಮಾರ್ಕೆಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಒಂದೆಡೆ ರಸ್ತೆಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಕೊಚ್ಚೆದ್ದು ನಾರ್ತಾ ಇದ್ರೆ, ಮತ್ತೊಂದೆಡೆ ವ್ಯಾಪಾರಿಗಳು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು ದೃಶ್ಯಾವಳಿ ಗಮನಿಸ್ತಾ ಇರ್ಬೋದು. ಹೂವಿನ ಮಾರ್ಕೆಟ್ ಏನಿದೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಒಂದೆಡೆ ಮಳೆ ಬಂದು ನಿನ್ನೆ ಮಳೆಗೆ ಒಂದಿಷ್ಟು ವ್ಯಾಪಾರ ವಹಿವಾಟುಗಳು ನಷ್ಟ ಆದರೆ ಇವತ್ತು ಮತ್ತೆ ವ್ಯಾಪಾರ ಮಾಡೋಣ ಅಂತ ಹೇಳಿದರೆ ಮುಂಜಾವಿನ ಜಿಟಿ ಮಳೆಗೆ ವ್ಯಾಪಾರಿಗಳು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ವ್ಯಾಪಾರ ದಿನನಿತ್ಯವಾಗಿ ಸುಮಾರು 1200 1300 ಈ ರೀತಿಯಾಗಿ ವ್ಯಾಪಾರವನ್ನು ಮಾಡ್ತಾರೆ. ಆದರೆ ಇವತ್ತು ಮಳೆ ಬಂದಿರೋದ್ರಿಂದಾಗಿ ಹೂ ಹಣ್ಣುಗಳೆಲ್ಲ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಸಂಪೂರ್ಣವಾಗಿ ಮಾರ್ಕೆಟ್ನಲ್ಲಿ ಏನು ಕೂರೋಕ್ಕೂ ಜಾಗ ಇಲ್ಲ ಅನ್ನೋ ರೀತಿಯಂತಹ ಪರಿಸ್ಥಿತಿ ಆಗಿದೆ. ಕಸದ ಮಧ್ಯದಲ್ಲೇ, ಕಸದ ರಾಶಿಯಲ್ಲೇ ವ್ಯಾಪಾರವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಂದೆಡೆ ಪ್ರಮುಖವಾಗಿ ಹೂವಿನ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳಿಗೆ ಒಂದಿಷ್ಟು ಜಾಗ ಇಲ್ಲ. ಈ ನಿಟ್ಟಿನಲ್ಲಿ ವ್ಯಾಪಾರಿಗಳು ಒಂದೊಂದಿಷ್ಟು ಜಾಗವನ್ನು ನಿಗದಿಪಡಿಸಿಕೊಂಡು ಆ ಜಾಗದಲ್ಲೇ ವ್ಯಾಪಾರವನ್ನು ನಡೆಸ್ತಾರೆ. ಆದರೆ ಮಳೆರಾಯನ ಆರ್ಭಟಕ್ಕೆ ಸಂಪೂರ್ಣವಾಗಿ ಜಲಾವೃತಗೊಂಡ ಮಾರ್ಕೆಟ್ನಲ್ಲಿ ನಡು ರಸ್ತೆಯಲ್ಲೇ ಕೂತು ವ್ಯಾಪಾರವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೂಗಳು ಮತ್ತು ಹಣ್ಣುಗಳು ಎಲ್ಲ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಕೂಡ ಹೋಗಿರುವಂಥದ್ದು. ವ್ಯಾಪಾರ ವಹಿವಾಟುಗಳು ಕೂಡ ಒಂದಿಷ್ಟು ಗ್ರಾಹಕರು ಕೂಡ ಬರುವಂತಹ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ವ್ಯಾಪಾರಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಮಳೆ ಬಂದಿದೆ, ಎಷ್ಟು ಕಷ್ಟ ಆಗ್ತಾ ಇದೆ? ನೋಡಿ ಎಷ್ಟು ಕಷ್ಟ ಆಗಿದೆ ಮೇಡಮ್? ನಮ್ಗೆ ಗೊತ್ತಿಲ್ಲಪ್ಪ. ಹೇಳಿ ಮೇಡಮ್. ಮಳೆ ಬಂದರೆ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ. ಯಾರೇ ಗಿರಾಕಿ ಬರ್ತಾ ಇಲ್ಲ, ಎಲ್ಲ ಲಾಸ್ಗಳು. ಹೂವೆಲ್ಲ ವ್ಯಾಪಾರ ಮಾಡಿ ಲಾಸ್. ಮೇಡಮ್ ಈಗ ಹೂವೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಒಂದಿಷ್ಟು ಕಡೆ. ಹೌದು, ಎಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ವ್ಯಾಪಾರಗಳು ಇಲ್ಲ, ಗಿರಾಕಿ ಬರ್ತಾ ಇಲ್ಲ, ಎಲ್ಲ ಲಾಸು. ಹಾಕಿರೋದೆಲ್ಲ ಲಾಸ್. ಒಂದೆಡೆ ವ್ಯಾಪಾರಿಗಳಿಗೆ ವ್ಯಾಪಾರ ಇಲ್ಲದೆ ನಷ್ಟ ಆಗ್ತಾ ಇದ್ರೆ, ಇನ್ನೊಂದೆಡೆ ಹಾಕಿರುವ ಬಂಡವಾಳ ಕೂಡ ನಷ್ಟ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಒಂದು ಕಡೆಯಲ್ಲಿ ಮಳೆರಾಯನ ಆರ್ಭಟಕ್ಕೆ ಹೂವುಗಳೆಲ್ಲ ಕೊಚ್ಚಿಕೊಂಡು ಹೋಗಿದ್ರೆ, ಮತ್ತೊಂದೆಡೆ ಗ್ರಾಹಕರು ಕೂಡ ಬರ್ತಾ ಇಲ್ಲ. ಇದರಿಂದಾಗಿ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು. ದಿನನಿತ್ಯ ಜನಜಂಗುಳಿಯಿಂದ ತುಂಬಿಕೊಳ್ತಾ ಇದ್ದಂತಹ ಕೆಆರ್ ಮಾರ್ಕೆಟ್ ಏನಿದೆ ಇವತ್ತು ಸಂಪೂರ್ಣವಾಗಿ ಒಂದಿಷ್ಟು ಖಾಲಿ ಹೊಡಿತಾ ಇರುವಂಥದ್ದು. ಪ್ರಮುಖವಾಗಿ ಪೂಜೆ ಪುನಸ್ಕಾರಗಳಿಗೆ, ದೇವಾಲಯಗಳಿಗೆ ಹೂವನ್ನು ಖರೀದಿ ಮಾಡಲಿಕ್ಕೆ ಬರ್ತಿದ್ದವರು ಕೂಡ ಇವತ್ತು ಯಾಕೋ ಕೆಆರ್ ಮಾರ್ಕೆಟ್ ಕಡೆ ಒಲವನ್ನು ಕೂಡ ತೋರಿಸ್ತಾ ಇಲ್ಲ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಸುರಿದಂತಹ ಮಳೆ ಏನಿದೆ ಪ್ರಮುಖವಾಗಿ ಜನರಿಗೆ ತೊಂದರೆಯನ್ನು ನೀಡ್ತಾ ಇದ್ರೆ, ವ್ಯಾಪಾರಿಗಳ ಹೊಟ್ಟೆಯ ಮೇಲೆ ಕೂಡ ಹೊಡಿತಾ ಇರುವಂಥದ್ದು. ಒಂದೆಡೆ ವ್ಯಾಪಾರ ಇಲ್ಲದೆ ಕಷ್ಟ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದ್ರೆ, ಮತ್ತೊಂದೆಡೆ ಹೂ ಮತ್ತೆ ಹಾಕಿರುವ ಬಂಡವಾಳಗಳು ನೀರಿನ ಪಾಲಾಗಿರುವಂಥದ್ದು ವ್ಯಾಪಾರಿಗಳ ಕಣ್ಣಲ್ಲಿ ನೀರನ್ನು ತರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.